ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇಲ್ಲಿ ನಾನು ಅಮೆಝಾನ್ನಿಂದ ಒಂದು ಏರ್ ಫ್ರೈಯರ್ನ ಆರ್ಡರ್ ಮಾಡಿದ್ದೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅಮೆಝಾನ್ನಲ್ಲಿ ಪಿಜನ್ ಕಂಪ್ನಿಯ 4.2 ಲೀಟರ್ನ ಏರ್ ಫ್ರೈಯರ್ನ ತಗೊಂಡಿದ್ದೀನಿ. ಇದು 2 ವರ್ಷ ಗ್ಯಾರಂಟಿ ಇದೆ. ಹಾಗೆ ಇದರ ಕೆಪಾಸಿಟಿ ಬಂದು 1200 ವ್ಯಾಟ್. ಇದು ರಿಟೇಲ್ನಲ್ಲಿ 4,995 ರೂಪಾಯಿಗೆ ಸಿಗುತ್ತೆ. ಅಮೆಝಾನ್ನಲ್ಲಿ ಖರೀದಿ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನಿದರಲ್ಲೀಗ ಶೇಂಗಾ ಬೀಜನ ಹುರಿತಾ ಇದ್ದೀನಿ. ಮೊದಲಿಗೆ ಈ ಏರ್ ಫ್ರೈಯರ್ ಪ್ಯಾನ್ನಲ್ಲಿ ನಾವು ಶೇಂಗಾ ಬೀಜನ ಚೆನ್ನಾಗಿ ಹಾಕ್ಕೊಂಡು ಹರಡ್ಕೋಬೇಕು. ನಂತರ ಇದನ್ನು ಸ್ವಿಚ್ ಆನ್ ಮಾಡಿ ಟೈಮ್ ಸೆಟ್ ಮಾಡಬೇಕು. ಹಾಗೆ ಇಲ್ಲಿ ನಾನು 7 ನಿಮಿಷಗಳ ಕಾಲ 200 ಡಿಗ್ರಿ ಸೆಲ್ಸಿಯಸ್ನ ಸೆಟ್ ಮಾಡಿದ್ದೀನಿ. ಇಲ್ಲಿ ಬೇರೆ ಬೇರೆ ಡಿಶ್ಗೆ ಬೇರೆ ಬೇರೆ ಟೆಂಪ್ರೇಚರ್ ಮತ್ತು ಟೈಮಿಂಗ್ನ ಸೆಟ್ ಮಾಡ್ಕೋಬೇಕು. ಇಲ್ಲಿ 3 ನಿಮಿಷ ಆದ ನಂತರ ನಾವು ಇದನ್ನು ಹೊರಗೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈಯರ್ನಲ್ಲಿ ಹಾಕಬೇಕು. ಸ್ವಿಚ್ ಆನ್ ಇದ್ದಾಗ ರೆಡ್ ಮತ್ತು ಗ್ರೀನ್ ಲೈಟ್ ಎರಡೂ ಕೂಡ ಆನ್ ಆಗಿರುತ್ತೆ. ನೀವು ಮಾಡಿರೋ ಟೈಮ್ ಆಫ್ ಆದಮೇಲೆ ಇದು ಆಟೋಮೆಟಿಕ್ಕಾಗಿ ತಾನಾಗೆ ಆಫ್ ಆಗುತ್ತೆ. ಈಗ ಶೇಂಗಾ ಬೀಜ ಎಷ್ಟು ಚೆನ್ನಾಗಿ ಹುರಿದಿದೆ ನೀವೇ ನೋಡಿದಿರಿ. ಇಲ್ಲಿ ನೋಡಿ, ಮೇಲೆ ಬೇರೆ ಬೇರೆ ಡಿಶ್ಗಳಿಗೆ ಬೇರೆ ಬೇರೆ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇರೋದ್ರಿಂದ ಕೈ ಸುಟ್ಕೊಳ್ಳೋ ಭಯ ಇಲ್ಲ. ಈಗ ಶೇಂಗಾ ಬೀಜ ಹುರಿದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುರುಮ್ ಅಂತ ಸೌಂಡ್ ಬರ್ತಾ ಇದೆ. ಏರ್ ಫ್ರೈಯರ್ನಲ್ಲಿ ಕಡಿಮೆ ಆಯಿಲ್ನಿಂದ ಡಿಶಸ್ನ ಮಾಡ್ಬೋದು.